ಬೈ ಎಲೆಕ್ಷನ್ ಘೋಷಣೆ ಆಗಿದೆ. ಸೊ ಈಗ ಬಿಜೆಪಿ ನಿಮ್ಮಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ. ವಿಶ್ವಾಸ ಇದೆಯಾ ಸರ್ ಎರಡೂ ಕ್ಷೇತ್ರಗಳನ್ನು ಗೆಲ್ತಾರೆ? ಖಂಡಿತವಾಗಿ ಗೆಲ್ತೀವಿ. ಬೈ ಎಲೆಕ್ಷನ್ 100ಕ್ಕೆ 100 ನಾವು ಗೆಲ್ತೀವಿ ಅಂತಕ್ಕಂಥ ನಂಬಿಕೆ ಇದೆ. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಖಂಡಿತವಾಗ್ಲೂ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತ ನಂಬಿಕೆ ಇದೆ. ದಕ್ಷಿಣದ್ದು ಅಲ್ಪಸಂಖ್ಯಾತರು ಕೊಡಬೇಕಾ ಫ್ಯಾಮಿಲಿ ಕೊಡಬೇಕು ಅನ್ನೋ ಇಶ್ಯೂ ಹೆಂಗೆ ಸಾರ್ಟ್ ಔಟ್ ಮಾಡ್ತಾರೆ. ಹೈಕಮಾಂಡ್ ಇದ್ದಾರೆ, ಲೋಕಲ್ ಲೀಡರ್ಸ್ಗಳಿದ್ದಾರೆ, ಸಮಾಜದ ಎಲ್ಲ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಾಗಿ ಒಟ್ಟಾರೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಆಬ್ವಿಯಸ್ಲಿ ಟಿಕೆಟ್ ಕೇಳ್ತಕ್ಕಂಥ ಸಂಬಂಧ ಇದೆ, ಅವರು ಕೇಳ್ತಾರೆ ಇವರು ಕೇಳ್ತಾರೆ ಅಂತಕ್ಕಂಥದ್ದು ಇದೆ, ಅದರಾಗೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಈ ಥರ ಬಂದ ಸ್ಥಿತಿಯಲ್ಲಿ ಮತ್ತು ಪೊಲಿಟಿಕಲ್ ಆದಂಥ ಒಂದು ವಿಚಾರ ಇದ್ದೇ ಇರ್ತದೆ. ಹೈಕಮಾಂಡು ಎಲ್ಲ ಸ್ಟೇಟ್ ಲೀಡರ್ಗಳ ಒಂದು ನಿರ್ಣಯ ತೊಗೊಳ್ತಾರೆ. ಸರ್, ಗ್ಯಾಸ್ ಸಿಲಿಂಡರ್ ಕೊರತೆಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಕೂಡ ವೈಫಲ್ಯಗಳು ಕಂಡು ಬರ್ತಾ ಇರುವಂಥದ್ದು. ಮತ್ತು ಮುನಿಯಪ್ಪ ಅವರು ಒಂದು ಹೊತ್ತಿನ ಊಟ ಕೊಡಬೇಕು ಅನ್ನೋ ಹೇಳಿಕೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಅಲ್ಲ, ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದ್ದಾರಲ್ಲ. ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ. ನಾನು ದೇವರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರ್ತಕ್ಕಂಥ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ BJP ಅವ್ರು ಬಂದು ಹಿಗ್ಗಮುಗ್ಗ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತೊಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್? ಮೋದಿ ಸಾಹೇಬರು ಆಲ್ರೆಡಿ ಕೇರಳಕ್ಕೆ ಹೋಗಿ ಆಲ್ರೆಡಿ ಎಲೆಕ್ಷನ್ನು ಅದು ಫ್ಲಾಗ್ ಹಿಡ್ಕೊಂಡು ಹಿಂಗೆ ತಿರುಗಾಡ್ಸೋದು ಅದೇ ಚಾಲು ಆಗಿದೆ. ಅದು ಒಂದೇ ಮೆಟ್ರೋ ಟ್ರೈನ್ 4 ಬಾರ್ ಅದೇ ಹಿಂಗೆ ಫ್ಲಾಗ್ ಹಿಡ್ಕೊಳ್ಳೋದು 4 ಬಾರಿ ತಿರುಗಾಡ್ಸೋದು. ಆ ರೈಲ್ವೆ ಮಿನಿಸ್ಟ್ರೇ ಹೋಗೋದಿಲ್ಲ. ಯಾವುದೇ ಒಂದೇ ಭಾರತ ಕಾರ್ಯಕ್ರಮಕ್ಕೆ ಇವರೇ ಹೋಗ್ತಾರೆ. ಈಗ ನೋಡಿ, ದಯಮಾಡಿ ಅದೇ ಮಾಧ್ಯಮದ ಇಂಗ್ಲೀಷ್ ಮಾಧ್ಯಮರಿಗೆ ಹೇಳ್ತಾ ಇದೆ, ಈಗ ಹೆಂಗಿದ್ರು ಚುನಾವಣೆ ಇದೆ, 24 ತಾಸು ಅವ್ರನ್ನೇ ನಾವು ನೋಡಬೇಕು. ನೀವು ದಯಮಾಡಿ 24 ತಾಸು ಅವ್ರನ್ನೇ ತೋರಿಸ್ರಿ. ಈ ದೇಶದ ಪ್ರಗತಿ ಬಗ್ಗೆ, ಈ ದೇಶದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಬಗ್ಗೆ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನು ನೋಡ್ಬಿಟ್ಟು ಯಂಗರ್ ಜನರೇಷನ್ ಅದನ್ನು ಕಲಿಬೇಕು. ನೀವು ಅವ್ರನ್ನೇ ದಯವಿಟ್ಟು ತೋರಿಸಿ, 24 ತಾಸು ಅವ್ರನ್ನ ತೋರಿಸ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ಸರ್, ಈಗ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಇವತ್ತು. ಏನು ವಿಷಯಕ್ಕೆ ಸರ್? ಯಾವ ಮಿನಿಸ್ಟರ್ಗಳನ್ನ ಮೀಟಿಂಗ್ ಜನರಲಿ ಅಬೌಟ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಈ ಬಜೆಟ್ ಬಗ್ಗೆ ಕರೆದಿರಬೇಕು. ಸೊ ಅದಕ್ಕೆ ನನಗೂ ಕರೆದಿದೆ, ನಾನು ಹೋಗ್ತಾ ಇದ್ದೇನೆ, ಅಟೆಂಡ್ ಮಾಡ್ತಾ ಇದ್ದೇನೆ. ಅಲ್ಲ, ಡೆವಲಪ್ಮೆಂಟ್ ಬಗ್ಗೆ ಆಯ್ದ ಸಚಿವರನ್ನು ಮಾತ್ರ ಯಾಕೆ ಕರೆದಿದ್ದಾರೆ ಸರ್? ಇರ್ಬೋದು ರೀ, ಪರ್ಟಿಕ್ಯುಲರ್ ಆಗಿ ಆ ಇಲಾಖೆಗಳ ಬಗ್ಗೆ ಏನೇನು ವಿಚಾರ ಇದ್ರೆ ಕರೆದಿರ್ತಾರೆ. ದಯಮಾಡಿ ಈ 5 ಚುನಾವಣೆ ಏನಿದೆ ಅಲ್ಲ, ಮೋದಿ ಸಾಹೇಬ್ರನ್ನ ಹಂಗೆ ಫ್ರೇಮಲ್ಲೇ ತೋರಿಸ್ಬೇಕು. ನೋಡಿ, ಈಗ 5 ಚುನಾವಣೆ ಇದೆ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ವ್ಯವಸ್ಥೆಗಳು ಇದಾವೆ ಇವತ್ತು. ಅದ್ರ ಬಗ್ಗೆ ಏನು ಚರ್ಚೆ ಇರೋದಿಲ್ಲ. ಟಿವಿಯಲ್ಲಿ ಈಗ ಬೆಳಗ್ಗಿಂದ ಸಾಯಂಕಾಲ ಟಿವಿನ ತೋರಿಸ್ಬೇಕು. ಬೆಂಗಾಲಿಗೆ ಹೋಗಿ ಬೈಯೋದು, ಆಸಾಂ ಬಗ್ಗೆ ಭಾಳ ಜೋರಾಗಿ ಮಾತನಾಡೋದು, ತಮಿಳ್ನಾಡಿಗೆ ಬೈಯೋದು, ಏನ್ರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರ ರಾಜ್ಯಗಳಲ್ಲಿದ್ದರೆ ಎಲ್ಲ ಗ್ರೇಟು, ಬೇರೆ ರಾಜ್ಯಗಳಲ್ಲೆಲ್ಲ ಕೆಟ್ಟೋಗಿದೆ ಅಂತ ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಷಣ ಮಾಡ್ತಾರೆ. ದಯಮಾಡಿ ಈ ಭಾಷಣವನ್ನು 24 ತಾಸು ಒಂದು ಬೇರೆ ಯಾವ್ದು ತೋರಿಸ್ಬೇಡಿ. 24 ತಾಸು ಐ ರಿಕ್ವೆಸ್ಟ್ ಇಂಗ್ಲೀಷ್ ಮೀಡಿಯಾ ಆ್ಯಂಡ್ ಆಸ್ ವೆಲ್ ಆಸ್ ಆಲ್ ದ ರೀಜನಲ್ ಮೀಡಿಯಾಸ್ ಟು ಶೋ ಹಿಮ್ ಓನ್ಲಿ. ಬೇರೆ ಯಾರಿಗೂ ತೋರಿಸ್ಬೇಡಿ, ಇವರೊಬ್ಬರನ್ನೇ ತೋರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಯಾಕಂದರೆ ಭಾಳಷ್ಟು ಚಾನಲ್ ಮಾಲೀಕರು ಅವರೇ ಇದ್ದಾರೆ. ಯಾಕಂದರೆ BJP ಇದ್ದಾರೆ, ಅದಕ್ಕೆ ನಮಗೇನು ಅವಕಾಶನೇ ಸಿಗೋದಲ್ಲ ಬೇರೆ ಪಾರ್ಟಿಗಳಿಗೆ. ಸೊ ಇದೇ ಈ ದೇಶದ ಪ್ರಗತಿ, ಉನ್ನತ. ಆಮೇಲೆ ಇನ್ನಾದರೂ 12 ವರ್ಷ ಆಗಕ್ಕೆ ಬಂತು, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಇವತ್ತರಾಗಲಿ ದಯಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ತಮ್ಮಲ್ಲಿ ಕಳ್ಕೊಳ್ಳಿ ಮನವಿಯನ್ನು ಮಾಡ್ಕೊಳ್ತೀವಿ. ನಮಸ್ಕಾರ. ಇಲ್ಲ, ನೀವು ಅವ್ರನ್ನ ತೋರಿಸಿದೆ ಅಂತ ಭಾಳ ದೇಶ ಉದ್ಧಾರ ಆಗಿದೆಯಾ? ಪ್ರಶ್ನೆ ಅದಲ್ಲ. ಈಗ ಅವ್ರನ್ನೇ ತೋರಿಸಿದಿರಿ, ದೇಶ ಹೆಂಗೈತೆ ನೋಡಿದ್ರ, ಪರಿಸ್ಥಿತಿಗಳು ನೋಡಿರ. ಈಗ ಅವ್ರನ್ನೇ ತೋರಿಸ್ತಿದ್ರಿ, ಅಲ್ಲ ತೋರಿಸಿ ಬೇಡ ಅಂತಲ್ಲ, ಮನವಿ ಇದೆ. ಮೋದಿ ಸಾಹೇಬ್ರು ಕೂಡ ಮನವಿ ಮಾಡ್ಕೊಳ್ತೀನಿ, ನಿಮಗೆ 50% ತೊಗೊಳ್ಳಿ, ಬೇರೆ 50% ಕೊಡಿ ಅಂತ ನಾವು ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಮೋದಿ ಸಾಹೇಬ್ರಿಗೆ ಎಷ್ಟು ತೋರಿಸ್ತೀರಿ? 50%. 50% ಇತರರಿಗೇನ ತೋರಿಸ್ರಿ. ಅಥವಾ 70-30 ಮಾಡಿ, 60-40 ಮಾಡಿ, 80-20 ಮಾಡಿ, 90-10 ಮಾಡಿ. ಇಲ್ಲೇ ಇಲ್ಲ ಅಲ್ಲ ಚುನಾವಣೆ ಬಂದು ಟಿವಿ ನೋಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ನಾನು ಕರ್ನಾಟಕ ವಿಷಯ ಕೇಳಿಲ್ಲ. ಐ ಆಮ್ ಟೆಲಿಂಗ್ ನ್ಯಾಷನಲ್ ಇಶ್ಯೂ. ಕಂಪೇರಿಟಿವ್ಲಿ ನಮ್ಮ ಚಾನಲ್ಗಳು, ವಿ ಆರ್ ದ ಓನ್ಲಿ ಸ್ಟೇಟ್ ವಿ ಆರ್ ಪ್ರೌಡ್ಲಿ ಟು ಸೇ that we are on par very equal. I am not trying to say disrespect any of the Kannada channels, regional channels. ಯಾಕಂದ್ರೆ ನಾನು ಸ್ವಲ್ಪ ನೈಟ್ ನೋಡೋಕೆ ಮಲಗಕ್ಕಿಂತ ಮುಂಚೆ ಎಲ್ಲ ಹಿಂದಿ ಚಾನಲ್ಗಳು ನೋಡ್ತೀನಿ. ಬೆಳಗ್ಗಿಂದ ಸಾಯಂಕಾಲ ಇಂಗ್ಲೀಷ್ ಚಾನಲ್ ನೋಡ್ತೀವಿ. ಇವತ್ತು ಮೊನ್ನೆ ಅವ್ರು ಯಾರೋ ಇಂಡಿಯಾ ಟುಡೇದ್ರು ಆ ಲೇಡಿ ಕರೆಸಿದ್ರು. ಯಾರು BJP ಒಬ್ಬರು ಏನು ಮಾತನಾಡಲಿಲ್ಲ. ದಟ್ ಲೇಡಿ ವಾಸ್ ಸ್ಪೋಕನ್ ಅಗೇನೆಸ್ಟ್ ದ ಇಂಡಿಯಾ. ಯಾರು ಒಬ್ಬ ಭಾಳ ಹಿಂದುತ್ವವಾದಿಗಳು ಇವತ್ತೆಲ್ಲ RSS ಅಥವಾ ಈ BJP ಅವರು ಏನು ಭಾಳ ದೊಡ್ಡ ದೇಶ ಮೊದಲು ಅಂತ ಹೇಳ್ತಾ ಇದ್ರು, ಯಾರು ಒಬ್ಬರು ಮಾತಾಡಲಿಲ್ಲ ಅದ್ರ ಬಗ್ಗೆ. ಇದೇ ದೇಶದಲ್ಲಿ ಒಬ್ಬ ಲೇಡಿ ಈ ಇಂಡಿಯನ್ಸ್ ಬಗ್ಗೆ ಹೀನವಾಗಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗುರ್ತಿದೆ.
ಇವತ್ತು ಯಾರು BJP ಅದ್ರ ಬಗ್ಗೆ ಕೇಳ್ತಾನೆಲ್ಲ ಮಾತನಾಡ್ತಾರೆ. ದಯಮಾಡಿ ಇಂಥ ವಿಷಯಗಳನ್ನ BJP ಕೇಳಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಆಫ್ ದ ಕರ್ನಾಟಕ ಮೀಡಿಯಾ ಆನೆಸ್ಟ್ಲಿ. ಯಾಕಂತಂದರೆ ನಮ್ಮಲ್ಲಿರ್ತಕ್ಕಂಥ ಸ್ಟೇಟು, ನಮ್ಮಲ್ಲಿರ್ತಕ್ಕಂಥ ಪಾರದರ್ಶತೆ ಅದೇ ಬೇರೆ ರಾಜ್ಯಗಳಲ್ಲಿದ್ದರೆ ನಮ್ದು ಹೆಂಗೆ 136 ಬಂದಿದೆ, ಅಲ್ಲಿನೂ 136 ಬರುತ್ತೆ. ಥ್ಯಾಂಕ್ಸ್ ಟು ಮೀಡಿಯಾ. ಇನ್ಫ್ಯಾಕ್ಟ್ ಬೈ ಆ್ಯಂಡ್ ಲಾರ್ಜ್ ಕರ್ನಾಟಕ ರೀಜನಲ್ ಮೀಡಿಯಾ ವಿಶೇಷವಾಗಿ ಪಾರದರ್ಶಕವಾಗಿ ಯಾವುದೇ ಸರ್ಕಾರಗಳು ಬಂದಾಗ ವಿರುದ್ಧವಾಗಿ ಪರವಾಗಿ ತೋರಿಸಿರ್ತಕ್ಕಂಥ ನಿದರ್ಶನಗಳಿದೆ. ಅದಕ್ಕಾಗಿ ನಮಗೆ ಇಲ್ಲಿ ಫ್ರೀಡಮ್ ಇದೆ. ಕರ್ನಾಟಕದಲ್ಲಿರ್ತಕ್ಕಂಥಷ್ಟು ಫ್ರೀಡಮು, ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮಗಳು ವಿಶೇಷವಾಗಿ ರೀಜನಲ್ ಚಾನೆಲ್ಗಳು ಕೊಟ್ಟಿರ್ತಕ್ಕಂಥ ಫ್ರೀಡಮು ಬೇರೆ ರಾಜ್ಯಗಳಿಲ್ಲ ಅಂತ ಹೇಳಲಿಕ್ಕೂ ಇಚ್ಛೆ ಬಯಸ್ತೇನೆ.